ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ಇದು ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶಾದ್ಯಂತ ತೀವ್ರ ಪರ ವಿರುದ್ಧ ಚರ್ಚೆಗೆ ಕಾರಣವಾಗಿದ್ದ, ಪೂರ್ವ ಭಾರತದಲ್ಲಿ ಹಿಂಸಾಚಾರವನ್ನು ಸೃಷ್ಟಿ ಮಾಡಿದ್ದ ವಕ್ಫ್ ತಿದ್ದುಪಡಿ ಕುರಿತು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಮೋದಿ ಸರ್ಕಾರ ತಂದ ಈ ಮಸೂದೆಯ ಕೆಲ ಪ್ರಮುಖ ನಿಬಂಧನೆಗಳಿಗೆ ತಾತ್ಕಾಲಿಕ ತಡೆ ಕೊಟ್ಟಿದೆ. ಆದರೆ ಪೂರ್ತಿ ತಿದ್ದುಪಡಿ ಕಾಯ್ದೆಗೆ ತಡೆ ಕೊಡಲ್ಲ ಅಂತ ಹೇಳಿದೆ. ಕಾಯ್ದೆಯನ್ನು ನಾವು ಬ್ಲಾಕ್ ಮಾಡಲ್ಲ ಅಂತ. ಕಾಯ್ದೆಯ ತಿದ್ದುಪಡಿ ಪ್ರಶ್ನಿಸಿ ಸಲ್ಲಿಸಿರುವ ಅರ್ಜಿಗಳನ್ನು ಕೋರ್ಟ್ ವಿಚಾರಣೆ ಮಾಡಿತ್ತು. ಅದರಲ್ಲಿ ಕನಿಷ್ಠ 5 ವರ್ಷಗಳವರೆಗೆ ಇಸ್ಲಾಂ ಧರ್ಮವನ್ನು ಅನುಸರಿಸ್ತಾ ಇರೋ ವ್ಯಕ್ತಿ ಮಾತ್ರ ವಕ್ಫ್ ಮಾಡಬಹುದು ಅನ್ನೋ ಸೆಕ್ಷನ್ 3ಕ್ಕೆ ಕೋರ್ಟ್ ತಡೆ ಕೊಟ್ಟಿದೆ. ಒಬ್ಬ ವ್ಯಕ್ತಿ 5 ವರ್ಷಗಳಿಂದ ಇಸ್ಲಾಂ ಧರ್ಮ ಅನುಸರಿಸ್ತಾ ಇದ್ದಾರೆ ಅಂತ ಪ್ರೂವ್ ಮಾಡೋದು ಹೇಗೆ ಅಂತ ಆಯಾ ರಾಜ್ಯಗಳು ಈ ಕುರಿತು ನಿಯಮ ರೂಪಿಸುವವರೆಗೆ ಇದಕ್ಕೆ ತಡೆ ಇರುತ್ತೆ ಅಂತ ಕೋರ್ಟ್ ಹೇಳಿದೆ. ಹಾಗೆ ರಾಜ್ಯ ವಕ್ಫ್ ಬೋರ್ಡ್ ಮತ್ತು ಕೇಂದ್ರ ವಕ್ಫ್ ಕೌನ್ಸಿಲ್ಗಳಲ್ಲಿ ಮುಸ್ಲಿಮೇತರರ ಪ್ರಾತಿನಿಧ್ಯವನ್ನು ಕೋರ್ಟ್ ಲಿಮಿಟ್ ಮಾಡಿದೆ. ರಾಜ್ಯ ವಕ್ಫ್ ಬೋರ್ಡ್ಗಳಲ್ಲಿ ಮುಸ್ಲಿಮೇತರರು 3ಕ್ಕಿಂತ ಜಾಸ್ತಿ ಇರಬಾರದು ಮತ್ತು ಕೇಂದ್ರ ವಕ್ಫ್ ಕೌನ್ಸಿಲ್ನಲ್ಲಿ ಈ ಸಂಖ್ಯೆ 4ನ್ನ ಮೀರಬಾರದು ಅಂತ ಹೇಳಿದೆ. ಆದರೆ ಮುಸ್ಲಿಮೇತರರು ಇರಬಹುದು ಅಂತ ಹೇಳಿ ಈ ಲಿಮಿಟ್ ಅನ್ನ ಹಾಕಿದ್ದಾರೆ ಅಷ್ಟೇ. ಅಂದ್ರೆ ಸ್ನೇಹಿತರೆ ಗಮನಿಸಿ, ಸುಪ್ರೀಂ ಕೋರ್ಟ್ ಮುಸ್ಲಿಮೇತರರಿಗೆ ಅವಕಾಶ ಇದೆ ಅಂತ ಹೇಳಿದೆ, ಇಲ್ಲಿ ಲಿಮಿಟ್ ಹಾಕಿದೆ ಅಷ್ಟೇ. ಸ್ಟೇಟ್ಸ್ ಅಲ್ಲಿ 3, ಸೆಂಟ್ರಲ್ ಕೌನ್ಸಿಲ್ನಲ್ಲಿ 4 ಅಂತ. ಜೊತೆಗೆ ವಕ್ಫ್ ಬೋರ್ಡ್ನ ಎಕ್ಸಿಕ್ಯೂಟಿವ್ ಆಫೀಸರ್ ಸಾಧ್ಯವಾದಷ್ಟು ಮುಸ್ಲಿಂ ವ್ಯಕ್ತಿ ಆಗಿರಬೇಕು ಅಂತ ಕೋರ್ಟ್ ನಿರ್ದೇಶಿಸಿದೆ. ಸಾಧ್ಯವಾದಷ್ಟು ಅನ್ನೋ ವರ್ಡ್ ಯೂಸ್ ಮಾಡಿದೆ. ಆದರೆ ಅನ್ನೋ ಥರದಲ್ಲಿ, ಆದರೆ ಹಿಂಗೆ ಮಾಡಕ್ಕೆ ಟ್ರೈ ಮಾಡಿ ಅನ್ನೋ ಥರದಲ್ಲಿ, ಮ್ಯಾಂಡೇಟರಿ ಆಗಿ ಹೇಳಿಲ್ಲ. ಜೊತೆಗೆ ರಾಜ್ಯದ ವಕ್ಫ್ ಬೋರ್ಡ್ಗಳಲ್ಲಿ ಮುಸ್ಲಿಮೇತರರನ್ನ ಸಿಇಒ ಆಗಿ ನೇಮಿಸೋಕೆ ಮಾಡಿರೋ ತಿದ್ದುಪಡಿಗೆ ತಡೆ ಕೊಡಬೇಕು ಅಂತ ಕೇಳಲಾಗಿತ್ತಲ್ಲ, ಅದಕ್ಕೂ ಕೋರ್ಟ್ ನಿರಾಕರಿಸಿದೆ. ನಾವು ತಡೆ ಕೊಡೋಕ್ಕಾಗಲ್ಲ ಅಂತ ಹೇಳಿದೆ. ಇದರ ಜೊತೆಗೆ ವಿವಾದಿತ ವಕ್ಫ್ ಭೂಮಿಯ ಮಾನ್ಯತೆ ರದ್ದುಪಡಿಸೋಕೆ ಸರ್ಕಾರಕ್ಕೆ ಅಧಿಕಾರ ಕೊಡೋ ಕಂಡೀಷನ್ಸ್ ಅನ್ನ ಕೋರ್ಟ್ ತಡೆ ಹಿಡಿದಿದೆ, ಸ್ಟಾಪ್ ಮಾಡಿದೆ. ವಿವಾದಿತ ವಕ್ಫ್ ಭೂಮಿಯನ್ನ ಕೋರ್ಟ್ಗಳು ಅಥವಾ ನ್ಯಾಯಮಂಡಳಿಗಳು ನಿರ್ಧಾರ ಮಾಡೋವರೆಗೆ ಅದು ನ್ಯಾಯಾಂಗದ ರಕ್ಷಣೆಯಲ್ಲಿರುತ್ತೆ. ಇದರಲ್ಲಿ ಯಾವುದೇ 3ನೇ ವ್ಯಕ್ತಿಗೆ ಹಕ್ಕುಗಳನ್ನು ಕೊಡಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ರೀತಿ ಕೆಲ ನಿಬಂಧನೆಗಳಿಗೆ ಕೋರ್ಟ್ ತಡೆ ಕೊಟ್ಟು ಕೆಲವೊಂದಕ್ಕೆ ಅಪ್ರೂವಲ್ ಕೂಡ ಕೊಟ್ಟ ಹಾಗಿದೆ. ಸುಪ್ರೀಂ ಕೋರ್ಟ್ನ CJI BR ಗವಾಯ್ ಮತ್ತು AG ಮಸೀಹ್ ಅವರ ಪೀಠ, ದ್ವಿಸದಸ್ಯ ಪೀಠ ಈ ಆದೇಶವನ್ನು ಕೊಟ್ಟಿದೆ. ಅಂದಹಾಗೆ ಲೋಕಸಭೆಯಲ್ಲಿ 12 ಗಂಟೆ ಮತ್ತು ರಾಜ್ಯಸಭೆಯಲ್ಲಿ ಭರ್ತಿ 14 ಗಂಟೆ ಡಿಬೇಟ್ ನಂತರ ಸಂಸತ್ತು ಏಪ್ರಿಲ್ 4ಕ್ಕೆ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಅಂಗೀಕಾರ ಮಾಡಿತ್ತು. 1995ರ ವಕ್ಫ್ ಕಾಯ್ದೆಗೆ ಸುಧಾರಣೆ ಮಾಡೋಕೆ ತಿದ್ದುಪಡಿಯನ್ನ ತರಲಾಯಿತು. ವಿಪಕ್ಷಗಳ ಭಾರಿ ವಿರೋಧದ ನಡುವೆನೂ ಇದಕ್ಕೆ ಏಪ್ರಿಲ್ 5ನೇ ತಾರೀಕು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ ಕೂಡ ಹಾಕಿದ್ರು. ಸ್ನೇಹಿತರೆ, ಈ ಬಿಲ್ನಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ತುಂಬಾ ಗಂಭೀರ ವಿಚಾರಗಳಿದಾವೆ. ಅದನ್ನ ಮತ್ತೆ ಹೇಳುವಷ್ಟು ಅದು ತುಂಬಾ ಲೆಂತಿ ಇದೆ. ಇದನ್ನು ನಾವು ಆಲ್ರೆಡಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಫುಲ್ ನ್ಯೂಸ್ ಎಂಡ್ನಲ್ಲಿ ಅದನ್ನು ಮತ್ತೆ ನಾವು ಸ್ಕ್ರೀನ್ ಮೇಲೆ ಬರೋ ರೀತಿ ಮಾಡ್ತೀವಿ. ನೀವು ಜಸ್ಟ್ ಎಂಡ್ ಸ್ಕ್ರೀನ್ನಲ್ಲಿ ಫುಲ್ ನ್ಯೂಸ್ ಮುಗಿತಾ ಅದ್ರಲ್ಲಿ ಡಿಸ್ಪ್ಲೇ ಆಗುತ್ತೆ. ಟ್ಯಾಪ್ ಮಾಡೋ ಮೂಲಕ ನೀವು ಅದನ್ನು ಒಂದ್ಸಲಿ ನೋಡ್ಬೋದು. ನೋಡಿಲ್ಲ ಅಂದರೆ ಅದನ್ನು ಕೂಡ ಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳೋಕೆ ನೀವು ನೋಡ್ಬೋದು. ಏನೋ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ಸುಪ್ರೀಂ ಕೋರ್ಟ್ನ ಈ ಆದೇಶಕ್ಕೆ ಕೇಂದ್ರ ಸರ್ಕಾರ ಮತ್ತು ವಿಪಕ್ಷಗಳು ಇಬ್ಬರೂ ಬಹಳ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಇಬ್ಬರಿಗೂ ಖುಷಿಯಾಗಿದೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಈ ಆದೇಶವನ್ನು ಸ್ವಾಗತ ಮಾಡಿದ್ದಾರೆ. ಸಂಸತ್ನ ಆದೇಶವನ್ನು ಎತ್ತಿ ಹಿಡಿಯಲಾಗಿದೆ ಅಂತ ಹೇಳಿದ್ದಾರೆ. ಇತ್ತ ಕಾಂಗ್ರೆಸ್ನ ಜಯರಾಮ್ ರಮೇಶ್ ಅವರು ಕೂಡ ಸ್ವಾಗತ ಮಾಡ್ತೀವಿ ಅಂತ ಖುಷಿ ವ್ಯಕ್ತಪಡಿಸಿದ್ದಾರೆ. ಇದು ಸಾಂವಿಧಾನಿಕ ಮೌಲ್ಯಗಳ ಗೆಲುವು ಅಂತ ಹೇಳಿದ್ದಾರೆ. ಪ್ರಮುಖ ಮುಸ್ಲಿಂ ಸಂಘಟನೆಗಳು, ರಾಜಕೀಯ ಪಕ್ಷಗಳು ಸುಪ್ರೀಂ ಕೋರ್ಟ್ ಆದೇಶವನ್ನು ಸ್ವಾಗತಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ ಎಲ್ಲವನ್ನ ಅಳೆದು ತೂಗಿ ಎಲ್ಲರನ್ನೂ ಸಮಾಧಾನ ಪಡಿಸೋ, ಎಲ್ರಿಗೂ ಖುಷಿ ಕೊಡೋ, ಎಲ್ಲರನ್ನ ಕೂಡ ಸ್ವಲ್ಪ ತಾಳ್ಮೆಯಿಂದ ಆರಾಮಾಗಿ ದೀರ್ಘ ಉಸಿರು ತಗೊಂಡು ಸುಮ್ಮನೆ ಕೂರೋ ರೀತಿ ತೀರ್ಪನ್ನ ಕೊಟ್ಟಿದೆ. ಏನೋ ಬುರ್ಡೆ ಫೈಲ್ಸ್ಗೆ ಹೊಸ ತಿರುವು ಸಿಕ್ಕಿದೆ. ಬುರ್ಡೆ ಬೆನ್ನತ್ತಿರೋ SIT ತಂಡ ಮತ್ತೆ ಶೋಧ ಕಾರ್ಯ ನಡೆಸೋಕೆ ಮುಂದಾಗಿದೆ. ಸೌಜನ್ಯ ಮಾವ ವಿಠಲ್ ಗೌಡರ ಹೇಳಿಕೆ ಆಧರಿಸಿ ಬಂಗ್ಲಾಗುಡ್ಡದಲ್ಲಿ ಶೋಧ ಕಾರ್ಯ ಆಗತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸೆಪ್ಟೆಂಬರ್ 16ರಿಂದಲೇ ಬಂಗ್ಲಾಗುಡ್ಡದಲ್ಲಿ ಶೋಧ ನಡೆಸೋ ಸಾಧ್ಯತೆ ಇದೆ.
ಜೊತೆಗೆ ಬಂಗ್ಲಾಗುಡ್ಡದಲ್ಲಿ ವಾಮಾಚಾರ ನಡೆದಿರಬಹುದು ಅನ್ನೋ ಶಂಕೆ ಮೇಲೂ ಕೂಡ SIT ತನಿಖೆ ಮಾಡುತ್ತೆ. ಬಂಗ್ಲಾಗುಡ್ಡ ಕಾಡಿನಲ್ಲಿ ಅವಶೇಷಗಳ ರಾಶಿಯನ್ನು ನೋಡಿದ್ದೇನೆ ಅಂತ ವಿಠಲ್ ಗೌಡ ಹೇಳಿಕೆ ಕೊಟ್ಟಿದ್ರು. ನನ್ನನ್ನ ಅಲ್ಲಿಗೆ SIT ತಂಡ ಕರ್ಕೊಂಡು ಹೋದಾಗ ಮೊದಲ ದಿನ 5, ಎರಡನೇ ದಿನ 3 ಅಸ್ಥಿಪಂಜರ ನೋಡಿದೆ. ಅವುಗಳ ಪೈಕಿ ಚಿಕ್ಕ ಮಕ್ಕಳದೆಲ್ಲ ಇತ್ತು ಅಂತ ಹೇಳಿಕೆಯನ್ನ ಕೊಟ್ಟರು. ಜೊತೆಗೆ ವಾಮಾಚಾರ ಮಾಡಲಾಗಿದೆ ಅನ್ನೋ ಆರೋಪ ಮಾಡಿದ್ರು. ಈ ವಿಚಾರವನ್ನ SIT ತಂಡದ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವ್ರಿಗೂ ಕೂಡ ಅವರು ಹೇಳಿದ್ರು. ಹೀಗಾಗಿ SIT ಮತ್ತೆ ತನಿಖೆ ಮಾಡ್ತೀವಿ, ತೋರಿಸಿ ಹಾಗಾದ್ರೆ ಎಲ್ಲಿ ಅಂತ ಹೇಳಿ ಹೊರಟಿದೆ. ಈಗ ಆಲ್ರೆಡಿ ಅಧಿಕಾರಿಗಳು ಬೆಳ್ತಂಗಡಿ ಸುತ್ತಮುತ್ತ ವಾಮಾಚಾರ ಮಾಡೋರ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ ಅಂತಲೂ ಗೊತ್ತಾಗಿದೆ. ಬೆಳ್ತಂಗಡಿ ಪೊಲೀಸರಿಗೆ ಜವಾಬ್ದಾರಿ ಕೊಡಲಾಗಿದ್ದು ತಲೆಬುರುಡೆ ಇಟ್ಟುಕೊಂಡು ವಾಮಾಚಾರ ಮಾಡೋರ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಅಂಥವ್ರು ಯಾರಾದರೂ ಸಿಕ್ಕರೆ SIT ಠಾಣೆಗೆ ಕರೆಸೋಕೆ ಸೂಚನೆ ಕೊಡಲಾಗಿದೆ. ಬಂಗ್ಲಾಗುಡ್ಡದಲ್ಲಿ ಮಂಗಳವಾರ ಶೋಧ ಕಾರ್ಯ ನಡೆಸೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ದಸರಾ ಉದ್ಘಾಟನಾ ವಿವಾದಕ್ಕೆ ಅಂತಿಮ ತೆರೆ ಬಿದ್ದಿದೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ರ ಆಯ್ಕೆ ವಿರೋಧಿಸಿ ಸಲ್ಲಿಸಿದ್ದ 3 ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನ ಹೈಕೋರ್ಟ್ ವಜಾ ಮಾಡಿದೆ. ಸರ್ಕಾರದ ಕ್ರಮ ಪ್ರಶ್ನಿಸಿ ಮಾಜಿ ಸಂಸದ ಪ್ರತಾಪ್ ಸಿಂಹ, ಗಿರೀಶ್ ಕುಮಾರ್ ಮತ್ತು ಗೌರವ್ ಅನ್ನೋರು PIL ಸಲ್ಲಿಸಿದ್ರು. ಈ ಅರ್ಜಿಗಳನ್ನ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಮತ್ತು ನ್ಯಾಯಮೂರ್ತಿ CM ಜೋಶಿ ನೇತೃತ್ವದ ವಿಭಾಗೀಯ ಪೀಠ ವಿಚಾರಣೆ ನಡೆಸಿದೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆಯಿಂದ ಯಾವುದೇ ಹಕ್ಕು ಉಲ್ಲಂಘನೆ ಇಲ್ಲ ಅಂತ ಕೋರ್ಟ್ 3 PIL ಅರ್ಜಿಗಳನ್ನ ಡಿಸ್ಮಿಸ್ ಮಾಡಿದೆ. ಇದರಲ್ಲಿ ನಾವು ಇಂಟರ್ಫಿಯರ್ ಆಗಲ್ಲ ಅನ್ನೋ ರೀತಿಯಲ್ಲಿ ಕೋರ್ಟ್ ಹೇಳಿದೆ. ಏನೋ ಸ್ನೇಹಿತರೆ, ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತಾಂತರಕ್ಕೆ ಸಂಬಂಧಪಟ್ಟಂತೆ ಒಂದು ಮುಖ್ಯವಾದ ಹೇಳಿಕೆ ಕೊಟ್ಟಿದ್ದಾರೆ. ಇದು ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್. ಅವರು ಹೇಳಿದ್ದಾರೆ, ನಮ್ಮ ಹಿಂದೂ ಸಮಾಜದಲ್ಲಿ ತಾರತಮ್ಯ ಇರೋದ್ರಿಂದಲೇ ಅಸಮಾನತೆಯಿಂದ ನೋಡೋದ್ರಿಂದ ಈ ರೀತಿ ಆಗ್ತಾ ಇದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. BJPಯವರಾಗ್ಲಿ ಕಾಂಗ್ರೆಸ್ನವರಾಗ್ಲಿ ನಾವ್ಯಾರಾದ್ರೂ ಪೊಲಿಟಿಕಲ್ ಪಾರ್ಟೀಸ್ ಹೋಗಿ ಮತಾಂತರ ಆಗಿ ಅಂತ ಏನಾದ್ರು ಹೇಳ್ತೀವ? ಇಲ್ಲ. ಜನ ಅವರಿಗೆ ಶೋಷಣೆ ಅನ್ಯಾಯ ಅಂತ ಫೀಲ್ ಆಗಿ ಅವರು ಮತಾಂತರ ಆಗ್ತಿದ್ದಾರೆ ಅನ್ನೋದು ಮಾತನ್ನ ಹೇಳಿದ್ರು. ಅದಕ್ಕೆ ಬೇರೆ ಧರ್ಮಗಳಲ್ಲಿ ಈ ರೀತಿ ಇಲ್ವಾ, ಸಮಸ್ಯೆ ಇಲ್ವಾ ಕೇಳಿದಕ್ಕೆ ಸಿದ್ದರಾಮಯ್ಯ ಅವರು, ಇರ್ಬೋದು, ಹಿಂದೂಗಳಲ್ಲಿ ಇರ್ಬೋದು, ಮುಸ್ಲಿಮ್ರಲ್ಲಿ ಇರ್ಬೋದು, ಕ್ರಿಶ್ಚಿಯನ್ರಲ್ಲೂ ಇರ್ಬೋದು. ಆದರೆ ಯಾರಾದರೂ ಹೋಗ್ಬಿಟ್ಟು ಇಲ್ಲಿಂದ ಅಲ್ಲಿಗಾಗಿ ಅಲ್ಲಿಂದ ಇಲ್ಲಿಗಾಗಿ ಅಂತ ಹೇಳ್ತಿಲ್ಲ. ಜನ ಆಗ್ತಿರೋದು ಹಿಂದೂ ಧರ್ಮದಲ್ಲಿ ಸಮಸ್ಯೆ ಇದೆ, ಅಸಮಾನತೆ ಇದೆ, ಅದು ನಿವಾರಣೆ ಆಗಬೇಕು ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಮತ್ತೆ CBI ರೇಡ್ ಆಗಿದೆ. ವಾಲ್ಮೀಕಿ ನಿಗಮ ಹಗರಣ ಸಂಬಂಧ BJP ಪಾಲಿಕೆ ಸದಸ್ಯ ಗೋವಿಂದರಾಜು ಮತ್ತು ಅವರ ತಂದೆ ಕುಮಾರಸ್ವಾಮಿ ನಿವಾಸದ ಮೇಲೆ ದಾಳಿ ಮಾಡಿದೆ. ಬಳ್ಳಾರಿಯಲ್ಲಿರುವ ಅವರ ನಿವಾಸದಲ್ಲಿ ಹಲವು ದಾಖಲೆಗಳ ಪರಿಶೀಲನೆಯಾಗಿದೆ. ವಾಲ್ಮೀಕಿ ನಿಗಮ ಹಗರಣ ಕೇಸ್ನ ಪ್ರಮುಖ ಆರೋಪಿ ನೆಕ್ಕಂಟಿ ನಾಗರಾಜ್ ಖಾತೆಯಿಂದ ಗೋವಿಂದರಾಜು ಅಕೌಂಟ್ಗೆ 60 ಲಕ್ಷ ರೂಪಾಯಿ ಪೇಮೆಂಟ್ ಆಗಿರುವ ಆರೋಪ ಕೇಳಿಬಂದಿತ್ತು. ಈ ಹಿಂದೆ ವಿಚಾರಣೆ ಕೂಡ ನಡೆಸಿದ್ರು. ಈಗ ದಾಳಿ ನಡೆಸಲಾಗಿದೆ. ನಟಿ ಪ್ರಿಯಾಂಕಾ ಉಪೇಂದ್ರ ಅವರ ಫೋನ್ ಹ್ಯಾಕ್ ಆಗಿದೆ. ಹ್ಯಾಕರ್ ಪಾರ್ಸೆಲ್ ಸಂಬಂಧಪಟ್ಟ ಮೆಸೇಜ್ ಕಳಿಸಿ ಮೊಬೈಲ್ ಅನ್ನ ಹ್ಯಾಕ್ ಮಾಡಿದಲ್ಲದೆ ವಾಟ್ಸ್ಆಪ್ನಲ್ಲಿ ಅವರ ಹೆಸರಲ್ಲಿ ಹಣವನ್ನ ಕೂಡ ಲೂಟಿ ಮಾಡಿದ್ದಾನೆ. ಇವಾಗ ಪ್ರಿಯಾಂಕಾ ಪೊಲೀಸರಿಗೂ ದೂರು ಕೊಟ್ಟಿದ್ದಾರೆ. ಉಪೇಂದ್ರ ಅವರು ಕೂಡ ಹೇಳಿದ್ದಾರೆ, ಅಂದ್ರೆ ಇವರ ಪತ್ನಿಯ ಫೋನ್ ಹ್ಯಾಕ್ ಮಾಡಿ ಅದರಿಂದ ಬೇರೆ ಬೇರೆಯವರಿಗೆ ಮೆಸೇಜ್ ಕಳಿಸಿ, ಹೇಗೆ ಇವರ ಮಗ ಕೂಡ ದುಡ್ಡು ಟ್ರಾನ್ಸ್ಫರ್ ಮಾಡಿ ದುಡ್ಡನ್ನ ಕಳ್ಕೊಂಡಿದ್ದಾರೆ, ಇವರೇ ನಿಜವಾಗ್ಲೂ ಪ್ರಿಯಾಂಕಾ ಅವರೇ ಕೇಳ್ತಿದ್ದಾರೆ ಅಂತ ಅನ್ಕೊಂಡು ಅನ್ನೋದನ್ನ ಉಪೇಂದ್ರ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಆಮೇಲೆ ಇನ್ನು ಸ್ನೇಹಿತರೆ, ಮೊನ್ನೆ ಅಷ್ಟೇ ಇದು ಹೇಗಾಗುತ್ತೆ ಅಂತ ನಾವು ಈ ವರದಿಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ವಿ, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಈಗ ನೋಡಿ, ಉಪೇಂದ್ರ ಅವ್ರ ಫ್ಯಾಮಿಲಿಗೆ ಈ ತರ ಆಗಿದೆ, ಅವ್ರ ಪತ್ನಿ ಅವ್ರ ಮಗ ಎಲ್ಲ ಮೋಸ ಹೋಗಿದ್ದಾರೆ. ಸೊ ಈ ವರದಿ ನೀವು ಇನ್ನೂ ಕೂಡ ನೋಡಿಲ್ಲ ಅಂದ್ರೆ ಫುಲ್ ನ್ಯೂಸ್ ಸೆಂಡಲ್ಲಿ ಇದನ್ನ ಕೂಡ ಸ್ಕ್ರೀನ್ ಮೇಲೆ ತರ್ತೀವಿ, ನೀವು ಮಿಸ್ ಮಾಡದೆ ಚೆಕ್ ಮಾಡಿ ಸ್ನೇಹಿತರೆ. ಡಿಜಿಟಲ್ ಸೇಫ್ಟಿಗೆ, ಸೈಬರ್ ಸೇಫ್ಟಿಗೆ ತುಂಬಾ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ. ಚೈನಾಗೆ ಕೌಂಟರ್ ಕೊಡೋಕೆ ಭಾರತವು ದೊಡ್ಡ ಡ್ಯಾಮ್ ಕಟ್ಟೋಕೆ ಹೊರಟಿದೆ. ಟಿಬೆಟ್ನಲ್ಲಿ ಜಗತ್ತಿನ ಅತಿ ದೊಡ್ಡ ಹೈಡ್ರೋ ಪವರ್ ಡ್ಯಾಮ್ಗೆ ಚೀನಾ ಕೈ ಹಾಕಿತ್ತು. ಈಗ ಭಾರತವು ಅದೇ ಹೆಜ್ಜೆ ಇಡ್ತಾ ಇದೆ. ಅರುಣಾಚಲ ಪ್ರದೇಶದಲ್ಲಿ ಅತಿ ದೊಡ್ಡ ದಿವಾಂಗ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ಗೆ ಭಾರತ ಪ್ಲಾನ್ ಹಾಕಿದೆ. ಬರೋಬ್ಬರಿ 17,000 ಕೋಟಿ ರೂಪಾಯಿ ಖರ್ಚಲ್ಲಿ ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ಈಗ ಆಲ್ರೆಡಿ ಅಂತಾರಾಷ್ಟ್ರೀಯ ಮತ್ತು ದೇಸಿ ಕಂಪನಿಗಳನ್ನು ಈ ಪ್ರಾಜೆಕ್ಟ್ಗೆ ಆಹ್ವಾನಿಸಿದೆ. 91 ತಿಂಗಳ ಟೈಮ್ ಇಟ್ಕೊಂಡಿದ್ದಾರೆ ಡೆಡ್ಲೈನ್. 2032 ಒಳಗಡೆ ದಿಬಾಂಗ್ ಡ್ಯಾಮ್ ನಿಂತಿರಬೇಕು, ಆ ರೀತಿ ಪ್ಲಾನ್ ಮಾಡಿದ್ದಾರೆ. ಈ ಡ್ಯಾಮ್ ಸ್ನೇಹಿತರೆ ಮಲ್ಟಿಪರ್ಪಸ್ ಡ್ಯಾಮ್ ಆಗಿ ಕೆಲಸ ಮಾಡುತ್ತೆ. ಚೀನಾ ಏನಾದರೂ ನೀರನ್ನ ಹಿಡಿದಿಟ್ಟು ಒಂದೇ ಸಲ ಬಿಟ್ಟು ಜಲಸ್ಫೋಟಕದ ರೀತಿ ಬಳಸೋಕೆ ಪ್ರಯತ್ನ ಪಟ್ಟರೆ ನಮ್ಮ ಡ್ಯಾಮ್ ಕೂಡ ನಮಗೆ ರಕ್ಷಣೆ ಕೊಡೋಕೆ ರೆಡಿ ಇರುತ್ತೆ. ಚೀನಾದ ಪ್ಲಾನ್ ಅನ್ನ ಉಲ್ಟಾ ಮಾಡೋಕ್ಕೂ ಕೂಡ ಇದು ನಮಗೆ ಹೆಲ್ಪ್ ಮಾಡುತ್ತೆ. ವಾಪಸ್ ಅವರಿಗೆ ಅದರ ಎಫೆಕ್ಟ್ ಅನ್ನು ತೋರಿಸೋಕ್ಕೂ ಕೂಡ ನಮಗೆ ಹೆಲ್ಪ್ ಮಾಡುತ್ತೆ. ಹಾಗೆ ವಿದ್ಯುತ್ ಉತ್ಪಾದನೆಯನ್ನ ಕೂಡ ಮಾಡಲಾಗುತ್ತೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಮಾತುಕತೆ ಜೋರಾಗಿ ಈಗ ಮೊಮೆಂಟಮ್ ಅನ್ನು ಪಡ್ಕೊಂಡಿದೆ. ಮಾತುಕತೆ ಮುಂದುವರಿಸೋಕೆ ಅಮೆರಿಕದ ಮುಖ್ಯ ಸಮಾಲೋಚಕ ಬ್ರೆಂಡನ್ ಲಿಂಚ್ ಭಾರತದ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ. ಇವರು ದಕ್ಷಿಣ ಮತ್ತು ಮಧ್ಯ ಏಷ್ಯಾಗೆ ಅಮೆರಿಕದ ಸಹಾಯಕ ವ್ಯಾಪಾರ ಪ್ರತಿನಿಧಿ. ಭಾರತದ ವಾಣಿಜ್ಯ ಇಲಾಖೆಯ ವಿಶೇಷ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಜೊತೆಗೆ ಮಾತುಕತೆ ನಡೆಸಲಿದ್ದಾರೆ. ಆಗಸ್ಟ್ 25 ಮತ್ತು 29 ತಾರೀಕು ಅಮೆರಿಕದ ಟ್ರೇಡ್ ಟೀಮ್ ಭಾರತಕ್ಕೆ ಬರೋದ್ರಲ್ಲಿತ್ತು. ಆದರೆ ಅಮೆರಿಕ ಭಾರತದ ಮೇಲೆ ಹೆಚ್ಚುವರಿ ಟ್ಯಾರಿಫ್ ಹಾಕಿದ್ರಿಂದ ಉದ್ವಿಗ್ನತೆ ಜಾಸ್ತಿಯಾಗಿ ನಿಂತು ಹೋಗಿತ್ತು. ಈಗ ಚೀಫ್ ಟ್ರೇಡ್ ನೆಗೋಷಿಯೇಟರ್ ಭಾರತಕ್ಕೆ ಕಡೆಗೂ ಕೂಡ ಬರ್ತಾ ಇದ್ದಾರೆ.
ಇನ್ನು ಪಿಎಂ ನರೇಂದ್ರ ಮೋದಿ ಈಶಾನ್ಯ ರಾಜ್ಯಗಳ ಬಳಿಕ ಬಿಹಾರಕ್ಕೆ ಹೋದ್ರು. ಒಂದಷ್ಟು ಯೋಜನೆಗಳ ಉದ್ಘಾಟನೆ, ಶಂಕುಸ್ಥಾಪನೆ ಆಯಿತು. ಎಲೆಕ್ಷನ್ ಕೂಡ ಇರೋದ್ರಿಂದ ಒಂದಷ್ಟು ಪೊಲಿಟಿಕಲ್ ಸ್ಪೀಚ್ ಕೂಡ ಆಯಿತು. ಅದಾದ ನಂತರ ಮೋದಿ ಪಶ್ಚಿಮ ಬಂಗಾಳಕ್ಕೆ ಭೇಟಿ ಕೊಟ್ಟರು. ಕೋಲ್ಕತ್ತಾದಲ್ಲಿ 16th ಕಂಬೈನ್ಡ್ ಕಮಾಂಡರ್ಸ್ ಕಾನ್ಫರೆನ್ಸ್ ನಲ್ಲಿ ಅವರು ಪಾಲ್ಗೊಂಡ್ರು, ಉದ್ಘಾಟನೆ ಮಾಡಿದ್ರು. ಸೇನೆಯ ಈಸ್ಟರ್ನ್ ಕಮಾಂಡ್ ಹೆಡ್ ಕ್ವಾರ್ಟರ್ ನಲ್ಲಿ 3 ದಿನ ಈ ಕಾನ್ಫರೆನ್ಸ್ ನಡೆಯುತ್ತೆ. ಇಯರ್ ಆಫ್ ರಿಫಾರ್ಮ್ಸ್ ಟ್ರಾನ್ಸ್ಫಾರ್ಮೇಶನ್ ಫಾರ್ ದ ಫ್ಯೂಚರ್ ಅನ್ನೋ ಥೀಮ್ ನಲ್ಲಿ ಕಾನ್ಫರೆನ್ಸ್ ನಡೀತಾ ಇದ್ದು, ಡಿಫೆನ್ಸ್ ಸೆಕ್ಟರ್ ನಲ್ಲೇ ಆತ್ಮನಿರ್ಭರತೆ, ಸೇನೆಯ ಆಧುನೀಕರಣ ಮತ್ತು ಸಶಸ್ತ್ರ ಪಡೆಗಳ ನಡುವೆ ಸಹಕಾರದ ಕುರಿತು ಮುಖ್ಯವಾಗಿ ಚರ್ಚೆ ನಡೆಸ್ತಾರೆ. ಏನೋ ನಕ್ಸಲ್ ನಿಗ್ರಹ ಮುಂದುವರೆದಿದ್ದು, ಜಾರ್ಖಂಡ್ನ ಹಜಾರಿಬಾಗ್ನಲ್ಲಿ ಹಿರಿಯ ನಕ್ಸಲ್ ಕಮಾಂಡರ್ ಸೇರಿ 3 ಹೊಡೆದುರುಳಿಸಲಾಗಿದೆ. ಇದರಲ್ಲಿ ಸಹದೇವ್ ಸೊರೇನ್ ಅನ್ನೋ ವ್ಯಕ್ತಿಯ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಬರೋಬ್ಬರಿ 1 ಕೋಟಿ ರೂಪಾಯಿ ಬಹುಮಾನ ಘೋಷಿಸಲಾಗಿತ್ತು. ಏನೋ ಪಕ್ಕದ ಕೇರಳದಲ್ಲಿ ಅಮೀಬಿಕ್ ಮೆನಿಂಗೋ ಎನ್ಸೆಫಲೈಟಿಸ್ ಅನ್ನೋ ಮೆದುಳಿನ ಸೋಂಕು ಜಾಸ್ತಿಯಾಗಿದೆ. ತಿರುವನಂತಪುರಂನ 17 ವರ್ಷದ ಬಾಲಕನಲ್ಲಿ ಕಾಣಿಸಿಕೊಂಡಿದೆ. ಅಲ್ಲದೆ ಈ ವರ್ಷದಲ್ಲಿ ಸುಮಾರು 67 ಪ್ರಕರಣಗಳು ಕೇರಳದಲ್ಲಿ ರಿಪೋರ್ಟ್ ಆಗಿದ್ದು, 18 ಜನರ ಪ್ರಾಣ ಹೋಗಿದೆ. ಈ ಸೋಂಕು ಎಕ್ಸಾಕ್ಟ್ ಆಗಿ ಹೇಗೆ ಹರಡ್ತಾ ಇದೆ ಮತ್ತು ಇದಕ್ಕೆ ಯಾವ ತರಹದ ಸುರಕ್ಷತಾ ಕ್ರಮ ತಗೊಂಡ್ರೆ ಒಳ್ಳೆಯದನ್ನೋ ಬಗ್ಗೆ ಇನ್ನೂ ಕೂಡ ಗೊಂದಲ ಇದೆ. ಮೊದಲು ಕೊಳ್ಳಗಳು, ಸರೋವರ, ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ನಾನ ಮಾಡೋದ್ರಿಂದ ಹರಡಬಹುದು ಅಂತ ಆರೋಗ್ಯ ತಜ್ಞರು ಅಂದಾಜಿಸಿದ್ರು. ಆದರೆ ಇತ್ತೀಚೆಗಷ್ಟೇ 3 ತಿಂಗಳ ಮಗುವಲ್ಲಿ ಈ ಸೋಂಕು ಕಾಣಿಸಿತ್ತು. ಹೀಗಾಗಿ ಇದನ್ನು ಪತ್ತೆ ಹಚ್ಚೋದು ಸವಾಲಾಗಿದೆ. ಆದರೂ ಮುಂಜಾಗ್ರತಾ ಕ್ರಮವಾಗಿ ಈ ರೀತಿ ಸ್ನಾನ ಮತ್ತು ಈಜಾಡುವಾಗ ಮೂಗಿನೊಳಗೆ ನೀರು ಹೋಗದಂತೆ ನೋಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡಿದ್ದಾರೆ. ರಾಜಧಾನಿ ದಿಲ್ಲಿಯಲ್ಲಿ ದೊಡ್ಡದೊಂದು ಅಪಘಾತ ಆಗಿದೆ. BMW ಕಾರ್ ಬೈಕ್ಗೆ ಕ್ರಾಶ್ ಆಗಿದೆ. ಪರಿಣಾಮ ಬೈಕ್ನಲ್ಲಿ ಹೋಗ್ತಾ ಇದ್ದ ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆಯ ಡೆಪ್ಯೂಟಿ ಸೆಕ್ರೆಟರಿ ರ್ಯಾಂಕ್ನ ಅಧಿಕಾರಿ ಪ್ರಾಣ ಕಳ್ಕೊಂಡಿದ್ದಾರೆ. ಬೈಕಲ್ಲಿ ಹೋಗ್ತಿದ್ರು ಅವರು. ಇವರನ್ನು ನವಜೋತ್ ಸಿಂಗ್ ಅಂತ ಗುರುತಿಸಲಾಗಿದೆ. ಇವರ ಪತ್ನಿ ಸಂದೀಪ್ ಕೌರ್ ಕೂಡ ಇದೇ ಬೈಕ್ನಲ್ಲಿದ್ರು. ಅವರು ತುಂಬಾ ಗಾಯಗೊಂಡಿದ್ದಾರೆ. ಏನೋ ಈ BMW ಚಾಲನೆ ಮಾಡ್ತಾ ಇದ್ದ ಮಹಿಳಾ ಡ್ರೈವರ್ ಮೇಲೆ ಈಗ FIR ದಾಖಲಾಗಿದೆ. ಅರೆಸ್ಟ್ ಕೂಡ ಮಾಡಲಾಗಿದೆ ಆಕೆಯನ್ನ. ಏನೋ ದುಬೈನಲ್ಲಿ ನಡೆದ ಭಾರತ ಪಾಕ್ ಪಂದ್ಯದಲ್ಲಿ ಉಭಯ ತಂಡಗಳ ಆಟಗಾರರು ಹ್ಯಾಂಡ್ ಶೇಕ್ ಮಾಡದೆ ಹಾಗೆ ಹೋಗಿರೋದು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಈ ವಿಚಾರ ICC ಅಂಗಳಕ್ಕೆ ತಲುಪಿದೆ. ಈ ಮ್ಯಾಚ್ ನಲ್ಲಿ ಪಂದ್ಯ ಗೆಲ್ತಿದ್ದ ಹಾಗೆ ಭಾರತೀಯ ಬ್ಯಾಟರ್ಗಳು ನಮ್ಮ ಪಾಕ್ ಕ್ರಿಕೆಟಿಗರಿಗೆ ಹ್ಯಾಂಡ್ ಶೇಕ್ ಮಾಡದೆ ಡ್ರೆಸ್ಸಿಂಗ್ ರೂಮ್ ಕಡೆ ಹೋಗಿಬಿಟ್ರು. ಆದರೆ ಈ ವೇಳೆ ಮ್ಯಾಚ್ ರೆಫ್ರಿ ಆಂಡಿ ಪೈಕ್ರಾಫ್ಟ್ ಸುಮ್ಮನಿದ್ರು. ICC ನಿಯಮಾವಳಿ ಪ್ರಕಾರ ಹೀಗೆ ಮಾಡಂಗಿಲ್ಲ, ಆದರೆ ಆಂಡಿ ಈ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಹೀಗಾಗಿ ಅವ್ರನ್ನ ರೆಫ್ರಿ ಸ್ಥಾನದಿಂದ ತೆಗಿಬೇಕು ಅಂತ ಪಾಕ್ ಕ್ರಿಕೆಟ್ ಮಂಡಳಿ ICCಗೆ ದೂರು ತಗೊಂಡು ಹೋಗಿದೆ. ಆದರೆ ಏನಿದು ಪಾಕಿಸ್ತಾನ ಎಷ್ಟೊಂದು ಭಿಕ್ಷೆ ಬೇಡ್ತಿದೆಯಲ್ಲ, ಶೇಕ್ ಹ್ಯಾಂಡ್ ಕೊಡಲಿಲ್ಲ ಅಂತ ಅಳ್ತಾ ಇದೆಯಲ್ಲ ಅನ್ನೋ ರೀತಿಯಲ್ಲಿ ಕೂಡ ನ್ಯಾರೇಟಿವ್ ಕ್ರಿಯೇಟ್ ಆಯ್ತಾ ಇಲ್ಲ. ಆ ರೀತಿ ಚರ್ಚೆ ಮಾಡೋಕೆ ಶುರು ಮಾಡಿದ್ರ. ನೀವೇನಕ್ಕೆ ಶೇಕ್ ಹ್ಯಾಂಡ್ ಮಾಡಿಲ್ಲ ಅಂದ್ರೆ ಏನಂತೆ, ICC ತನಕ ಯಾಕೆ ತಗೊಂಡು ಹೋದ್ರಿ ಅಂತ ಹೇಳಿ ಆ PCB ಅಧಿಕಾರಿ ಮೇಲೆ ಆಕ್ಷನ್ ತಗೊಳ್ಳೋಕೆ ಹೊರಟಿದಾರಂತೆ ಪಾಕಿಸ್ತಾನದವರು. ಒಟ್ಟಲ್ಲಿ ಏನೇ ಮಾಡಿದ್ರು ನಗೆಪಾಟ್ಲಿಗೆ ಈಡಾಗೋ ರೀತಿ ಆಗ್ತಾ ಇದ್ದಾರೆ ಪಾಕಿಸ್ತಾನದ ಪರಿಸ್ಥಿತಿ. ಇನ್ನು ವಾರದ ಮೊದಲ ದಿನ ಷೇರುಪೇಟೆ 118 ಪಾಯಿಂಟ್ಸ್ ಡೌನ್ ಆಗಿ 81,785ಕ್ಕೆ ರೀಚ್ ಆಗಿದೆ. ನಿಫ್ಟಿ 44 ಪಾಯಿಂಟ್ಸ್ ಕಮ್ಮಿಯಾಗಿ 25,069ಕ್ಕೆ ತಲುಪಿದೆ. ಹೂಡಿಕೆದಾರರು ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ನ ಮೀಟಿಂಗ್ ಮೇಲೆ ಫೋಕಸ್ ಮಾಡಿದ್ದಾರೆ. ಬಡ್ಡಿ ದರ ಕಮ್ಮಿ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಭಾರತ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಹಾಗಾಗಿ ಮಾರ್ಕೆಟ್ ರೆಡ್ ನಲ್ಲಿತ್ತು. ಬಜಾಜ್ ಫಿನಾನ್ಸ್, ಅಲ್ಟ್ರಾಟೆಕ್ ಸಿಮೆಂಟ್, ರಿಲಯನ್ಸ್ ಇಂಡಸ್ಟ್ರೀಸ್, ಲಾಸನ್ ಅಂಡ್ ಟ್ಯೂಬ್ರೋ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಷೇರುಗಳು ಗ್ರೀನ್ ನಲ್ಲಿದ್ವು. ಇತ್ತ ಮಹೀಂದ್ರ ಅಂಡ್ ಮಹೀಂದ್ರ, ಏಷ್ಯನ್ ಪೇಂಟ್ಸ್, ಇನ್ಫೋಸಿಸ್, ಟೈಟನ್ ಮತ್ತು ಸನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಷೇರುಗಳು ರೆಡ್ ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 6 ಪೈಸೆ ಏರಿಕೆಯಾಗಿ 88 ರೂಪಾಯಿ 20 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 196 ರೂಪಾಯಿ ಕಮ್ಮಿಯಾಗಿ 1,09,511 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 180 ರೂಪಾಯಿ ಕಮ್ಮಿಯಾಗಿ 1,310 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 217 ರೂಪಾಯಿ ಕಮ್ಮಿಯಾಗಿ 1,27,791 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.